ಈಗ ನಾವು ಮೆಡಿಟೇಷನ್ ಮಾಡುವಾಗ ನಮಗೆ ಅನುಭವಕ್ಕೆ ಬಂದಿದೆ. ಎಷ್ಟೋ ಜನಕ್ಕೆ ಪ್ರಸಾದ ರೀತಿಲಿ ಮಾಸ್ಟರ್ಸ್ ಕೊಡೋದಾಗಿರ್ಬಹುದು, ಅಥವಾ ಅವ್ರ ಔಷಧಿ ಹಚ್ಚೋದು, ಅಥವಾ ಸರ್ಜರಿಗಳು ಇವೆಲ್ಲ ನಮಗೆ ಗೊತ್ತಿದೆ. ಓಕೆ. ಬಟ್ ಈಗ ಆಲ್ರೆಡಿ ಬೇರೆಯವರೆಲ್ಲ ಈಗ ಗಣಗಳು, ಮೈಮೇಲ್ ದೇವ್ರು ಬರುತ್ತೆ, ನಾನು ಇಂತಲ್ಲಿ ಹೋದೆ, ಅಲ್ಲಿ ನನ್ಗೆ ಈ ರೀತಿ ಪರಿಹಾರ ಆಯ್ತು, ಎಷ್ಟೋ ವರ್ಷ ಆಗಿತ್ತು ಮಕ್ಕಳಾಗಿರ್ಲಿಲ್ಲ, ನನಗೆ ಈ ಕಾಯಿಲೆ ಇತ್ತು, ಅಲ್ಲಿ ದೇವ್ರು ಬರುತ್ತೆ, ಹಿಂಗೆಲ್ಲ ಹೇಳ್ತಾರಲ್ಲ ಸರ್. ಅದು ನಂಬಿಕೆಯಿಂದ ಅವ್ರಿಗೆ ಪರಿಹಾರ ಆಗುತ್ತಾ, ಅಥವಾ ಅಲ್ಲಿ ಏನ್ ಕೆಲಸ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಸರ್ ನನಗೆ. ಯಾವಾಗ್ಲೂ ಮೇಡಮ್, ಹೈಯರ್ ಮಾಸ್ಟರ್ಸ್ ಇರ್ತಾರು, ಲೋಯರ್ ಮಾಸ್ಟರ್ಸ್ ಇರ್ತಾರೆ. ಅಂದರೆ ಮೇಲೆ 7 ಲೋಕಗಳು, ಕೆಳಗೆ 7 ಲೋಕಗಳು ಇರುತ್ತಲ್ವ. ಈ ಶರೀರ ಮೇಲೆ ದೇವರು ಬರ್ತಾರು, ಈ ಡೆಮಿಗಾಡ್ಸು, ಇದೆಲ್ಲ ಲೋಯರ್ 7 ವರ್ಲ್ಡ್ಸಿಂದ ಬರುತ್ತೆ. ಹೈಯರ್ ವರ್ಲ್ಡ್ ಮಾಸ್ಟರ್ಸು, ಹೈಯರ್ ಫ್ರೀಕ್ವೆನ್ಸಿ, ಹೈಯರ್ ಎನರ್ಜೀಸ್ ಬರಬೇಕಂದ್ರೆ ಅದು ಬರೀ ಧ್ಯಾನದಲ್ಲಿ ಮಾತ್ರನೇ ಆಗುತ್ತದೆ. ಅಲ್ಲಿ ಫ್ರೀಡಮ್ ಇರುತ್ತದೆ, ಅವ್ರು ಇಂಟರ್ಫಿಯರ್ ಮಾಡಲ್ಲ. ಕೆಳಗಿರೋ 7 ಲೋಕಗಳು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ನಿಮ್ಗೆ ಏನು ಬೇಕೋ ಅದನ್ನು ಕೊಟ್ಟು ನಿಮ್ಮ ಎನರ್ಜೀಸನ್ನು ಸ್ಟಾಪ್ ಮಾಡಿಬಿಡ್ತಾರೆ. ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ತಾರೆ, ನಿಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡ್ತಾರೆ. ಧ್ಯಾನದಿಂದ ಬರೋ ಅನುಭವಗಳೆಲ್ಲ ಮೇಲೆ 7 ಲೋಕಗಳು, ಬೇರೆ ನೀವು ಏನೇ ಹೇಳಿದ್ರು ಅದೆಲ್ಲ ಕೆಳಗೆ ಲೋಕಗಳಿಂದ ಬರುತ್ತೆ.